ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಗಲಗುರ್ಕಿ ಬೈಪಾಸ್ ಬ್ರಿಡ್ಜ್ ಬಳಿ ತಡರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸ್ಲೀಪರ್ ಕೋಚ್ ಬಸ್ ಒಂದು ಹೆದ್ದಾರಿಯ ಮಧ್ಯೆ ದ್ವಿಚಕ್ರ ವಾಹನಗಳನ್ನು ತುಂಬಿಕೊಂಡು ನಿಂತಿದ್ದ ಬೃಹತ್ ಕಂಟೈನರ್ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಒಬ್ಬ ಯುವಕ ಮೃತಪಟ್ಟಿದ್ದಾನೆ ಹಾಗೂ 12 ಮಂದಿ ಗಾಯಗೊಂಡಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿನ ಮೂಲಕ ಮಂತ್ರಾಲಯಕ್ಕೆ ತೆರಳುತ್ತಿದ್ದ ಸುಗಮ ಟ್ರಾವೆಲ್ಸ್ಗೆ ಸೇರಿದ ಸ್ಲೀಪರ್ ಕೋಚ್ ಬಸ್ ಅಪಘಾತಕ್ಕೀಡಾಗಿದೆ. ಅಪಘಾತದ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕ ಶಿವಪ್ಪ ಎಂಬುವರ ಕಾಲು ಬಸ್ಸು ಹಾಗೂ ಕಂಟೈನರ್ ನಡುವೆ ಸಿಲುಕಿಕೊಂಡಿತ್ತು. ಮಾಹಿತಿ ಪಡೆದ ಪೊಲೀಸರು ಹಾಗೂ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಸಿಲುಕಿಕೊಂಡಿದ್ದ ಕಾಲನ್ನ ಹೊರತೆಗೆಯಲು ಸುಮಾರು ಗಂಟೆಗಟ್ಟಲೆ ಕಾಲ ಹರಸಾಹಸ ಪಟ್ಟು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಅಪಘಾತದಲ್ಲಿ ಬಸ್ನಲ್ಲಿದ್ದ 9 ಮಂದಿ ಪ್ರಯಾಣಿಕರು ಹಾಗೂ ಕಂಟೈನರ್ ಲಾರಿಯಲ್ಲಿದ್ದ 3 ಸೇರಿ ಒಟ್ಟು 12 ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು, ಇನ್ನು ಗಂಭೀರ ಸ್ಥಿತಿಯಲ್ಲಿದ್ದ ಇಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಏನಾಗಿಲ್ಲ, ನಾವು ಒಂದು ಸೈಡ್ ಫಿನಿಶ್ ಮಾಡ್ಬಿಡ್ತೀವಿ. ಚಂದ್ರಾರೆಡ್ಡಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೆಂಟ್ರಲ್ಲಿ ಆಕ್ಸಿಡೆಂಟ್ ಆಗಿದೆ. ಏನೇನಿಗೆ ಆಕ್ಸಿಡೆಂಟ್? ಕಂಟೈನರ್ ಟಚ್ ಆಗಿದೆ. ಯಾವುದು ಕಂಟೈನರ್ ಗೊತ್ತಿಲ್ಲ. ಸುಗಮ ಟ್ರಾವೆಲ್ಸ್. ಅಲ್ಲ, ನೀವು ಹೋಗ್ತಿದ್ದು ಯಾವ ವೆಹಿಕಲ್? ಸುಗಮ ಟ್ರಾವೆಲ್ಸ್ ಬಸ್. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ? ಬೆಂಗಳೂರಿಂದ ಮಂತ್ರಾಲಯ. ಏನಾಯಿತು? ಬಸ್ಸು ಕಂಟೈನರ್ಗೆ ಏನಾಗಿದೆ? ಕಾಲ್ ಫ್ರ್ಯಾಕ್ಚರ್ ಆಗಿದೆ. ಎಷ್ಟು ಜನಕ್ಕಾಗಿದೆ? 2-3 ಜನಕ್ಕೆ ಆಗಿದೆ. 6 ಜನಕ್ಕೆ ಆಗಿದೆ. ಕಂಟೈನರ್ ಟ್ರಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಬಿಹಾರ ಮೂಲದ 21 ವರ್ಷದ ಯುವಕ ಸೋಹನ್ ಎಂಬಾತ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಂಟೈನರ್ ಚಾಲಕ ಲಾರಿಯ ಚಕ್ರದ ಕೆಳಗೆ ಕಲ್ಲು ಸಿಲುಕಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೋಹನ್ಗೆ ಸೂಚಿಸಿದ್ದ. ಆ ವೇಳೆ ಸೋಹನ್ನ ಲಾರಿಯ ಕೆಳಗೆ ಇಳಿದಿದ್ದಾಗ ಅತಿವೇಗವಾಗಿ ಬಂದ ಬಸ್ಸು ರಸ್ತೆ ಬದಿ ನಿಂತಿದ್ದ ಕಂಟೈನರ್ ಟ್ರಕ್ ಅನ್ನ ಗಮನಿಸದ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಸೋಹನ್ ಗಂಭೀರವಾಗಿ ಗಾಯಗೊಂಡು ಕೊನೆಗೆ ಮೃತಪಟ್ಟಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಬೈಪಾಸ್ ಅಗಲಗುರ್ಗಿ ಫ್ಲೈಓವರಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಬೇಸಿಕ್ಲಿ ಸುಗಮ ಟ್ರಾವೆಲ್ಸ್ದು ಒಂದು ಬಸ್ ಮೈಸೂರಿಂದ ರಾಯಚೂರು ಹೋಗ್ತಾ ಇತ್ತು ಬಾಯ ಮಂತ್ರಾಲಯ. ಆ ಬಸ್ ಅಗಲಗುರ್ಗಿ ಫ್ಲೈಓವರಲ್ಲಿ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಒಂದು ಕಂಟೈನರ್ ಲಾರಿ ಜೊತೆ ಅವ್ರದ್ದು ಕೊಲಿಜನ್ ಆಗಿದೆ. ಬೇಸಿಕ್ಲಿ ಟೋಟಲ್ 28 ಪ್ಯಾಸೆಂಜರ್ಸ್ ಇತ್ತು ಆ ಬಸ್ಸಲ್ಲಿ. ಔಟ್ ಆಫ್ ದಟ್ 12 ಜನ ಇಂಜರ್ಡ್ ಆಗಿದ್ದಾರೆ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. 2 ಜನ ಸೀರಿಯಸ್ ಕಂಡೀಷನಲ್ಲಿ ಬೆಂಗಳೂರು ಹೈಯರ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ. ಫೆಟಲ್ ಇಂಜರಿ ಯಾವುದೂ ಆಗಿಲ್ಲ. ಟ್ರಾಫಿಕ್ ಕೂಡ ಕ್ಲಿಯರ್ ಆಗಿದೆ. ಆ ಬಸ್ ಮೈಸೂರಿಂದ ವಾಯ ಮಂತ್ರಾಲಯ ರಾಯಚೂರು ಹೋಗ್ತಾ ಇತ್ತು. ಮೋಸ್ಟ್ ಆಫ್ ದ ಪ್ಯಾಸೆಂಜರ್ಸ್ ಎಲ್ಲರೂ ಮಂತ್ರಾಲಯ ವಗೇರಾ ಹೋಗ್ತಾ ಇದ್ದಾರೆ. ಅದು ಪತ್ತೆ ಮಾಡಬೇಕು. ಕಂಟೈನರ್ ಗಾಡಿದು ಕೂಡ ಕ್ಲೀನರ್ ಅಥವಾ ಡ್ರೈವರ್ ಯಾರು ಜಾಸ್ತಿ ಇಂಜರ್ ಆಗಿದ್ದಾರೆ ಅವರಿಗೆ ಹೈಯರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಂಡು ಕನ್ಫರ್ಮ್ ಮಾಡ್ತೀವಿ. ಬಟ್ ನಮ್ಮ ಪ್ರಕಾರ ಇವರು ಜಾಸ್ತಿ ಸ್ಪೀಡಲ್ಲಿ ಬಂದಿದ್ದಾರೆ. ಜೊತೆಗೆ ಫ್ಲೈಓವರಲ್ಲಿ ಎಷ್ಟು ಜಾಸ್ತಿ ಬಿಡ್ತಿಲ್ಲ. ಆ ಟೈಮ್ಗೇನು ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ ಆಗಿದೆ ಇದು. ಇನ್ನು ಅಪಘಾತದ ನಂತರ ಬಸ್ನಲ್ಲಿದ್ದ ಪ್ರಯಾಣಿಕರು ಪವಾಡ ಸದೃಶರಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಗುರುರಾಯರ ಕೃಪೆಯಿಂದ ಜೀವ ಉಳಿಯಿತು ಎಂದು ಕೆಲವರು ಪ್ರತಿಕ್ರಿಯಿಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸಿ ಸೇರಿದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.